Yes, students, welcome to what our VB.NET access specifiers class. Okay, what do you mean by access specifier? Okay, we need to discuss regarding this. So before going to access specifiers, we used to do some board work. What do you mean by access specifier? Okay, access specifier ಅಂದ್ರೆ access mean ಏನಪ್ಪಾ ಅಂತಂದ್ರೆ ರಿಟ್ರೀವ್ ಅಂತ ಅಥವಾ ಎಲ್ಲೆಲ್ಲಿ ಅವೈಲಬಲ್ ಇದೆ. ಸೊ ಯಾವುದೋ ಒಂದು ವೇರಿಯೇಬಲ್ನ ನಾವು ಆಕ್ಸೆಸ್ ಮಾಡಬೇಕಪ್ಪ ಅಂತ ಅಂದರೆ ಸೊ ಅದಕ್ಕೆ ನಾವು ಒಂದಿಷ್ಟು ಏನು ಕೊಟ್ಟಿರ್ತೀವಿ, ಪ್ರೊಟೆಕ್ಷನ್ ಕೊಟ್ಟಿರ್ತೀವಿ. ಇಫ್ ಇಟ್ ಈಸ್ ರಿಯಲಿ ನೀಡೆಡ್. ಓಕೆ, ಒಂದು ವೇರಿಯೇಬಲ್ ಇದ್ದರೆ ಸಪೋಸ್ ಅದನ್ನು ಪ್ರೈವೇಟ್ ಮಾಡಿರ್ತೀವಿ ಅಥವಾ ಪಬ್ಲಿಕ್ ಮಾಡಿರ್ತೀವಿ ಅಥವಾ ಪ್ರೊಟೆಕ್ಟೆಡ್ ಮಾಡಿರ್ತೀವಿ. ಏನಿದ್ರ ಅರ್ಥ? ಸೊ ಪ್ರೈವೇಟ್ ಅಂತ ಅಂದರೆ ಸೇಮ್ ಕ್ಲಾಸಲ್ಲಿ ಏನು ಮಾಡ್ಬೋದು, ವಿ ಕ್ಯಾನ್ ಏಬಲ್ ಟು ಆಕ್ಸೆಸ್ ಸೇಮ್ ಕ್ಲಾಸ್ ಅಥವಾ ಸೇಮ್ ಮಾಡ್ಯೂಲ್. ಸೊ ಪಬ್ಲಿಕ್ ಅಂತ ಅಂದರೆ ವೇರ್ ಎವರ್ ವಿ ಯೂಸ್ ಟು ಆಕ್ಸೆಸ್ ವಿ ಕ್ಯಾನ್ ಏಬಲ್ ಟು ಆಕ್ಸೆಸ್. ಓಕೆ, ಆಕ್ಸೆಸ್ ಎನಿವೇರ್ ಅಂತ ಹೇಳ್ಬೋದು. ಇದು ಎನಿವೇರ್ ವಿ ನೀಡ್ ಇಟ್. ವಾಟ್ ಯು ಮೀನ್ ಬೈ ಪ್ರೊಟೆಕ್ಟೆಡ್? ಇನ್ಹೆರಿಟೆನ್ಸ್ ಅನ್ನೋ ಕಾನ್ಸೆಪ್ಟ್ ನಿಮಗೆ ಗೊತ್ತಿದೆ. ಸೊ ಇಲ್ಲಿ ಇನ್ಹೆರಿಟೆಡ್ ಕ್ಲಾಸಲ್ಲಿ ನಾವೇನು ಮಾಡ್ಬೋದು, ವಿ ಕ್ಯಾನ್ ಏಬಲ್ ಟು ಆಕ್ಸೆಸ್ ಪ್ರೊಟೆಕ್ಟೆಡ್ ಮೆಂಬರ್ಸ್. ಓಕೆ, ಸೊ ಈ ಥರ ನಾವೇನು ಮಾಡ್ತಾ ಹೋಗ್ತೀವಿ. ದಿ ಮೈನ್ ಪರ್ಪಸ್ ಆಫ್ ವಾಟ್ ಆಕ್ಸೆಸ್ ಸ್ಪೆಸಿಫೈಯರ್ಸ್, ದಿ ಪರ್ಪಸ್ ಏನಪ್ಪ ಅಂತ ಅಂದರೆ ವಾಟ್ ಸೆಕ್ಯೂರಿಟಿ ಫಾರ್ ದಿ ಮೆಂಬರ್ಸ್ ವಿಚ್ ಮೈಟ್ ಬಿ ಡೇಟಾ ಮೆಂಬರ್ಸ್ ಆರ್ ಮೆಂಬರ್ ಫಂಕ್ಷನ್ಸ್. ಓಕೆ, ಸೊ ಹಾಗಾಗಿ VB.NET ಅಲ್ಲಿ ಯಾವ ರೀತಿ ಆಕ್ಸೆಸ್ ಸ್ಪೆಸಿಫೈಯರ್ಸ್ ಇದೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡೋಣ. ಯಾವಾಗಲೇ ಆಗಲಿ ಆಕ್ಸೆಸ್ ಸ್ಪೆಸಿಫೈಯರ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕಪ್ಪ ಅಂತ ಅಂದರೆ ನಾವು ಒಂದು ಎಕ್ಸಾಂಪಲ್ ಇಟ್ಕೊಂಡು ಡಿಸ್ಕಸ್ ಮಾಡಬೇಕಾಗತ್ತೆ. ಎಕ್ಸಾಂಪಲಲ್ಲಿ ಕ್ಲಾಸು ಸಪ್ರೇಟ್ ಆಗಿರಬೇಕಾಗತ್ತೆ. ಆ ಕ್ಲಾಸ್ನ ನಾವು ಇನ್ನೊಂದು ಫಂಕ್ಷನಲ್ಲಿ ಆಕ್ಸೆಸ್ ಮಾಡ್ತಾ ಇದ್ದೀವಿ ಅಂದರೆ ಆ ಫಂಕ್ಷನ್ ಸಪ್ರೇಟ್ ಆಗಿದ್ದರೆ ಅದೇ ಕ್ಲಾಸ್ ಕೆಳಗಡೆ ಇಲ್ದಂಗೆ ಬೇರೆ ಫೈಲಲ್ಲಿ ಇದ್ದು, ಸೊ ಅಲ್ಲಿ ನಾನು ರೆಸ್ಪೆಕ್ಟಿವ್ ಕ್ಲಾಸ್ದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿಕೊಂಡು ಆಕ್ಸೆಸ್ ಮಾಡ್ತಾ ಇದ್ದೀನಿ ಅಂದರೆ ನಮಗೆ ಅರ್ಥ ಆಗೋದು ಈಸಿ ಆಗುತ್ತೆ. ಓಕೆ, ಸೊ ಬನ್ನಿ ನೋಡ್ತಾ ಹೋಗೋಣ. ಇವಾಗ VB.NET ಅಲ್ಲಿ ಏನೆಲ್ಲ ಆಕ್ಸೆಸ್ ಸ್ಪೆಸಿಫೈಯರ್ಸ್ ಇದೆ ಅನ್ನೋದನ್ನು ವಿ ಯೂಸ್ ಟು ಡಿಸ್ಕಸ್. ಈ ಡಾಕ್ಯುಮೆಂಟಲ್ಲಿ ಹೇಳ್ತಾ ಇದ್ದಾರೆ VB.NET ಅಲ್ಲಿ ಯಾವ್ಯಾವ ಆಕ್ಸೆಸ್ ಸ್ಪೆಸಿಫೈಯರ್ಸ್ ಇದೆ ಅಂತ. ಓಕೆ, ಸೊ ಇಲ್ಲಿ ಆಕ್ಸೆಸ್ ಸ್ಪೆಸಿಫೈಯರ್ ಅಂದ್ರೆ ಏನು ಅಂತ ಹೇಳಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು VB.NET ಅಲ್ಲಿ ಇರುವಂಥ ಆಕ್ಸೆಸ್ ಸ್ಪೆಸಿಫೈಯರ್ ಯಾವುದಪ್ಪ? ಪಬ್ಲಿಕ್, ಪ್ರೈವೇಟ್, ಪ್ರೊಟೆಕ್ಟೆಡ್, ಫ್ರೆಂಡ್ ಮತ್ತು ಪ್ರೊಟೆಕ್ಟೆಡ್ ಫ್ರೆಂಡ್ ಅಂತ ಇದೆ. ಓಕೆ, ಸೊ ಇದು ಮೂರು ನಿಮಗೆ ಪಾಸಿಬಲಿ ಇವಾಗ ನಾನು ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ ಏನು ಕೆಲಸ ಮಾಡುತ್ತೆ. ಪಬ್ಲಿಕ್ ಎಲ್ಲಿ ಬೇಕಾದ್ರೂ ಆಕ್ಸೆಸ್ ಮಾಡ್ಬೋದು. ಪ್ರೈವೇಟ್ ಅಂದರೆ ಕ್ಲಾಸಲ್ಲಿ ಮಾತ್ರ ಆಕ್ಸೆಸ್ ಮಾಡ್ಬೋದು. ಪ್ರೊಟೆಕ್ಟೆಡ್ ಅಂತ ಅಂದರೆ ಇನ್ಹೆರಿಟೆಡ್ ಕ್ಲಾಸಲ್ಲಿ, ಚೈಲ್ಡ್ ಕ್ಲಾಸಲ್ಲಿ ವಿ ಕ್ಯಾನ್ ಏಬಲ್ ಟು ಆಕ್ಸೆಸ್. ಸೊ ವಾಟ್ ಆ್ಯಕ್ಚುಲಿ ದಿ ಫ್ರೆಂಡ್ ಮೀನ್, ವಾಟ್ ಆ್ಯಕ್ಚುಲಿ ಪ್ರೊಟೆಕ್ಟೆಡ್ ಫ್ರೆಂಡ್ ಮೀನ್ ಅನ್ನೋದು ನಾವು ತಿಳ್ಕೊಬೇಕಾಗುತ್ತೆ. ಪಬ್ಲಿಕ್ಕು ಸೇಮ್ ಕಾನ್ಸೆಪ್ಟ್ ಹೇಳ್ತಾ ಇದ್ದಾರೆ, ವಿ ಕ್ಯಾನ್ ಏಬಲ್ ಟು ಆಕ್ಸೆಸ್ ಎನಿವೇ. ಓಕೆ, ಪ್ರೈವೇಟ್ ಅಂತ ಅಂದರೆ ಇನ್ಸೈಡ್ ದಿ ಕ್ಲಾಸ್. ನೆಕ್ಸ್ಟ್ ಪ್ರೊಟೆಕ್ಟೆಡ್ ಅಂದರೆ ಇನ್ ದಿ ಬೇಸ್ ಕ್ಲಾಸ್. ಓಕೆ, ವಾಟ್ ಎಕ್ಸಾಕ್ಟ್ಲಿ ದೆನ್ ಫ್ರೆಂಡ್ ಡು? ದಿ ಫ್ರೆಂಡ್ ಆಕ್ಸೆಸ್ ಸ್ಪೆಸಿಫೈಯರ್ ಕ್ಯಾನ್ ಆಕ್ಸೆಸ್, friend access specifier can access within the program that contain the declaration and also access within the same assembly level. You can use friend instead of dim keyword ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದರ ಅರ್ಥ ಏನು? ಸೇಮ್ ಪ್ರಾಜೆಕ್ಟಲ್ಲಿ ವಿ ಕ್ಯಾನ್ ಏಬಲ್ ಟು ಆಕ್ಸೆಸ್. ಓಕೆ, ಯಾವುದನ್ನ ಫ್ರೆಂಡ್ ಕೀವರ್ಡ್ ಯೂಸ್ ಮಾಡಿಕೊಂಡು ನಾವು ಡಿಕ್ಲೇರ್ ಮಾಡಿರ್ತೀವಲ್ಲ ಅಂತ ವೇರಿಯೇಬಲ್ಸ್ನ ಅಂತ ಹೇಳ್ತಾ ಇದ್ದಾರೆ. ಇದಾದಮೇಲೆ ಪ್ರೊಟೆಕ್ಟೆಡ್ ಫ್ರೆಂಡ್ ಅಂತ ಹೇಳ್ತಾ ಇದ್ದಾರೆ. ವಾಟ್ ಆ್ಯಕ್ಚುಲಿ ಪ್ರೊಟೆಕ್ಟೆಡ್ ಫ್ರೆಂಡ್? ಓಕೆ, ನೋಡ್ತಾ ಬನ್ನಿ. ಪ್ರೊಟೆಕ್ಟೆಡ್ ಫ್ರೆಂಡ್ ಅಂದರೆ ಏನು ಅನ್ನೋದು ನೋಡೋಣ. ಪ್ರಾಬಬಲಿ ಇಲ್ಲಿ ನಮಗೆ ಇನ್ನೊಂದು ಜಸ್ಟಿಫಿಕೇಶನ್ ಸಿಗುತ್ತೆ, ಸೇಮ್ ಕೈಂಡ್ ಆಫ್ ಎಕ್ಸ್ಪ್ಲನೇಷನ್. ಫ್ರೆಂಡ್ ಅಂದರೆ ದಿ ಫ್ರೆಂಡ್ ಸ್ಟೇಟ್ಮೆಂಟ್ ಡಿಕ್ಲೇರ್ಸ್ ಎಲಿಮೆಂಟ್ ಟು ಬಿ ಆಕ್ಸೆಸ್ಡ್ ಫ್ರಮ್ ವಿತಿನ್ ದಿ ಸೇಮ್ ಪ್ರಾಜೆಕ್ಟ್. ಸೇಮ್ ಅಸೆಂಬ್ಲಿ ಅಂತ ಹೇಳಿದ್ದ ಅಲ್ಲಿ, ಬಟ್ ಇದು ಸೇಮ್ ಪ್ರಾಜೆಕ್ಟ್ ಅಂತ ಹೇಳ್ತಾ ಇದ್ದಾನೆ. ಬಟ್ ನಾಟ್ ಫ್ರಮ್ ಔಟ್ಸೈಡ್ ದಿ ಪ್ರಾಜೆಕ್ಟ್. ಓಕೆ, ಆ ಪ್ರಾಜೆಕ್ಟ್ ಬಿಟ್ಬಿಟ್ಟು ಹೊರಗಡೆ ಆಕ್ಸೆಸ್ ಮಾಡ್ಲಿಕ್ಕಾಗಲ್ಲ. ನಾವು ರೆಫರೆನ್ಸ್ ಕೊಟ್ಟಿದ್ರೆ ಆಕ್ಸೆಸ್ ಮಾಡ್ಕೋಬೋದು. ಯು ಕ್ಯಾನ್ ಡಿಕ್ಲೇರ್ ಅ ಫ್ರೆಂಡ್ ಎಲಿಮೆಂಟ್ ಇನ್ ಎ ಸೋರ್ಸ್ ಫೈಲ್ ಆರ್ ಇನ್ಸೈಡ್ ಎ ಮಾಡ್ಯೂಲ್
ಆರ್ ಇನ್ಸೈಡ್ ಎ ಕ್ಲಾಸ್ ಆರ್ ಇನ್ಸೈಡ್ ಎ ಸ್ಟ್ರಕ್ಚರ್ ಬಟ್ ನಾಟ್ ವಿತ್ ಇನ್ ದಿ ಪ್ರೊಸೀಜರ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾವುದೇ ಒಂದು ಪ್ರೊಸೀಜರಲ್ಲಿ ವಿ ಕಾಂಟ್ ಏಬಲ್ ಟು ವಾಟ್ ಯೂಸ್ ಫ್ರೆಂಡ್ ಅಂತ. ಓಕೆ, ಯಾವುದು ಫ್ರೆಂಡ್ ಡೇಟಾ ವಾಟ್ ವೇರಿಯೇಬಲ್ಸ್ನ ವಿ ಕಾಂಟ್ ಏಬಲ್ ಟು ಯೂಸ್ ಅಂತ. ಓಕೆ, ಸೊ ಇವಾಗ ನಾವು ಒಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಆಲ್ರೆಡಿ 2 ಪ್ರಾಜೆಕ್ಟ್ಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ನಾವು. ಯಾವುದಪ್ಪ ಪ್ರಾಜೆಕ್ಟ್ಸ್? 2 ಪ್ರಾಜೆಕ್ಟ್ಸ್ನ ಕ್ರಿಯೇಟ್ ಮಾಡ್ಕೊಂಡಿರೋದು. ನೋಡ್ತಾ ಬನ್ನಿ. ವಾಟ್ ಇಸ್ ದಿಸ್? ಇದೊಂದು ಬಿ ಎಸ್ ಸಿ ಬಿ ಸಿ ಎ, ನೆಕ್ಸ್ಟ್ ಪ್ರಾಜೆಕ್ಟ್ 2 ಅಂತ. ಓಕೆ, ಬಿ ಎಸ್ ಸಿ ಬಿ ಸಿ ಎನಲ್ಲಿ ಅಕಾಡೆಮಿಕ್ ಅಂತ ಒಂದು ನೇಮ್ ಸ್ಪೇಸ್ ಇದೆ, ಅದರಲ್ಲಿ ಅಟೆಂಡೆನ್ಸ್ ಅಂತ ಕ್ಲಾಸ್ ಇದೆ. ಓಕೆ, ನೇಮ್ ಸ್ಪೇಸ್ ಯಾವುದು? ಅಕಾಡೆಮಿಕ್. ನೆಕ್ಸ್ಟ್ ಬಂದ್ಬಿಟ್ಟು ಅಟೆಂಡೆನ್ಸ್ ಅನ್ನೋದು ಕ್ಲಾಸ್. ಈ ಕ್ಲಾಸಲ್ಲಿ ನಾನೇನು ಮಾಡ್ತಾ ಇದ್ದೀನಿ? ಪಬ್ಲಿಕ್ ವಾಟ್ ಐ ಯೂಸ್ ಟು ಡೂ, ಇಲ್ಲಿ ಯೂಶುವಲಿ ನಾವು ಏನು ಮಾಡ್ತೀವಿ ಅಂದರೆ ಪ್ರೈವೇಟ್ ಆಗಿ ವಾಟ್ ಒಂದು ವೇರಿಯೇಬಲ್ನ ತಗೊಂಡಿರ್ತೀನಿ, ಪ್ರೈವೇಟ್. ಸೊ ನಾನು ಪ್ರೈ ಅಂತಾನೆ ವೇರಿಯೇಬಲ್ ತಗೊಂಡಿರ್ತೀನಿ ಆಸ್ ಇಂಟೀಜರ್, ಸೊ ಇವುಗಳನ್ನ ಈ ಕ್ಲಾಸಲ್ಲಿ ಮಾತ್ರ ಆಕ್ಸೆಸ್ ಮಾಡ್ಬೋದು, ಇದನ್ನ ಬಿಟ್ಟು ಬೇರೆ ಕಡೆ ಆಕ್ಸೆಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾದ್ರೆ ಸರ್ ಬೇರೆ ಕಡೆ ಆಕ್ಸೆಸ್ ಮಾಡ್ಕೋಬೇಕಪ್ಪ ಅಂದ್ರೆ ಥ್ರೂ ಪಬ್ಲಿಕ್ ಫಂಕ್ಷನ್ಸ್ ಮುಖಾಂತರ ವಿ ಕ್ಯಾನ್ ಏಬಲ್ ಟು ಆಕ್ಸೆಸ್. ಅದಕ್ಕೆ ನಾನು ಇಲ್ಲಿ ಏನು ಮಾಡಿರ್ತೀನಿ ನೋಡ್ತಾ ಬನ್ನಿ. ಪಬ್ಲಿಕ್ ವಾಟ್ ಸಬ್, ನಾನು ಇದನ್ನ ಏನಂತ ಹೇಳ್ತೀನಿ, ನಾನು ಆಕ್ಸೆಸ್ ಮೆಂಬರ್ಸ್ ಅಂತ ಹಾಕಿರ್ತೀನಿ, ನಾನು ಆಕ್ಸೆಸ್ ಮೆಂಬರ್ಸ್ ಅಂತ. ಓಕೆ, ಸಿ ಇಲ್ಲಿ ನಾನು ಇದನ್ನು ಆಕ್ಸೆಸ್ ಮಾಡ್ಬೋದು ಡೈರೆಕ್ಟ್ ಆಗಿ, ಇಲ್ಲೆಲ್ಲ ಕಡೆ ಯೂಸ್ ಮಾಡ್ಬೋದು ಈ ಕ್ಲಾಸಲ್ಲಿ. ಬಟ್ ಈ ಕ್ಲಾಸ್ದು ಆಬ್ಜೆಕ್ಟ್ನ ಬೇರೆ ಹತ್ರ ಡಿಕ್ಲೇರ್ ಮಾಡಿ, ಬೇರೆ ಹತ್ರ ಕ್ರಿಯೇಟ್ ಮಾಡಿ ನಾವು ಆಕ್ಸೆಸ್ ಮಾಡಬೇಕಾದ್ರೆ ಈ ಮೆಥಡ್ ಮುಖಾಂತರನೇ ಆಕ್ಸೆಸ್ ಮಾಡಬೇಕು. ಅದಕ್ಕೆ ನಾನು ಜಸ್ಟ್ ಏನು ಮಾಡ್ತಾ ಇದ್ದೀನಿ, ವಾಟ್ ಪ್ರೈವೇಟ್ ಅಂತ ಇದೆಯಲ್ಲ, ಇದು ಬೆಟರ್, ಇನ್ನು ಮೀನಿಂಗ್ಫುಲ್ ಆಗಿರೋ ನೇಮ್ ಕೊಡೋಣ, ಪ್ರೈವೇಟ್ ಮೆಂಬರ್. ಓಕೆನಾ? ಸೊ ಇದು ಪ್ರೈವೇಟ್ ಮೆಂಬರ್ ಇದೆ, ಇದಕ್ಕೆ ನಾನು ಒಂದಿಷ್ಟು ವ್ಯಾಲ್ಯೂನ ಅಸೈನ್ ಮಾಡ್ತಾ ಇದ್ದೀನಿ. ಪ್ರೈವೇಟ್ ಮೆಂಬರ್ ಇಸ್ ಈಕ್ವಲ್ ಟು ವಾಟ್ ಐ ಯೂಸ್ ಟು ಡೂ, ಸಮ್ 10 ಅಂತ ಕೊಟ್ಟಿದ್ದೀನಿ. ಇದನ್ನು ನಾನೇನು ಮಾಡಬೇಕಪ್ಪ? ಸೊ ಇದು ಸಿಂಟ್ಯಾಟಿಕಲ್ ವಾಟ್ ಸ್ವಲ್ಪ ಕನ್ಫ್ಯೂಷನ್. ಓಕೆ, ಇದರಲ್ಲಿ ನಾವು ಸೆಮಿಕೋಲನ್ ಹಾಕಲ್ಲ. ಸೊ ಇದಾದ್ಮೇಲೆ ಕನ್ಸೋಲ್ ಡಾಟ್ ರೈಟ್ ಲೈನ್, ದಿ ಔಟ್ಪುಟ್ ಸ್ಟೇಟ್ಮೆಂಟ್. ಓಕೆ, ಒಂದು ಕೆಲಸ ಮಾಡೋಣ, ಈ ಝೂಮ್ ಕಡಿಮೆ ಮಾಡ್ಕೊಳ್ಳೋಣಂತೆ. ಬೆಟರ್ ವಿ ನೀಡ್ ಟು ಇನ್ಕ್ರೀಸ್ ದಿ ಫಾಂಟ್ ಸೈಜ್ ಇಟ್ ಸೆಲ್ಫ್. ಕನ್ಸೋಲ್ ಡಾಟ್ ರೈಟ್ ಲೈನ್. ಓಕೆನಾ? ಇಲ್ಲಿ ನಾವು ಜಸ್ಟ್ ನಾನೇನು ಮಾಡ್ತಾ ಇಲ್ಲ, ಇಲ್ಲಿ ಒಟ್ಟು ಒಂದು ಆಕ್ಸೆಸ್ ಇದಾಗ್ತಾ ಇದ್ದೀನಿ, ಪ್ಲೇಸ್ ಹೋಲ್ಡರ್ ಆಗ್ತಾ ಇದ್ದೀನಿ. ಪ್ಲೇಸ್ ಹೋಲ್ಡರ್ ಹಾಕೊಂಡ್ಬಿಟ್ಟು ನಾನಿಲ್ಲಿ ಪ್ರೈವೇಟ್ ಮೆಂಬರ್. ಓಕೆನಾ? ಸಿ ಈ ಪ್ರೈವೇಟ್ ಮೆಂಬರ್ನ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಆಕ್ಸೆಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನೋಡ್ತಾ ಬನ್ನಿ, ಪ್ರೈವೇಟ್ ಮೆಂಬರ್ನ ಈ ಕ್ಲಾಸಲ್ಲಿ ಎಲ್ಲಿ ಬೇಕಾದರೂ ಆಕ್ಸೆಸ್ ಮಾಡ್ಬೋದು ಅಂತ ಹೇಳಿದ್ದೆ. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಈ ಅಟೆಂಡೆನ್ಸ್ ಕ್ಲಾಸ್ದು ಆಬ್ಜೆಕ್ಟ್ನ ನಾನು ಇನ್ನೊಂದು ಪ್ರಾಜೆಕ್ಟ್ 2ನಲ್ಲಿ ರೆಫರೆನ್ಸ್ ಕೊಟ್ಕೊಂಡು, ನೀವು ಹಿಂದ್ಗಡೆ ವಿಡಿಯೋ ನೋಡಬೇಕು, ಡೈರೆಕ್ಟಾಗಿ ಈ ವಿಡಿಯೋ ನೋಡಿದ್ರೆ ಮಲ್ಟಿಪಲ್ ಪ್ರಾಜೆಕ್ಟ್ಸಲ್ಲಿ ಯಾವ ರೀತಿ ವರ್ಕ್ ಮಾಡೋದು ಅನ್ನೋದು ಗೊತ್ತಾಗಲ್ಲ. ಸೊ ಇಲ್ಲಿ ನಾವೇನು ಮಾಡ್ಕೊಂಡಿದ್ದೀವಿ, ಅಕಾಡೆಮಿಕ್ ಅಟೆಂಡೆನ್ಸ್ದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಒಂದು ಕೆಲಸ ಮಾಡಿಬಿಡ್ತೀನಿ, ಇದೆಲ್ಲ ಚೇಂಜಸ್ ಮಾಡಿರೋದ್ರಿಂದ ಐ ಯೂಸ್ ಟು ಬಿಲ್ಡ್ ದಿ ಪ್ರಾಜೆಕ್ಟ್ ಒನ್ಸ್. ಪ್ರಾಜೆಕ್ಟ್ನ ಏನು ಮಾಡ್ತೀನಿ, ಬಿಲ್ಡ್ ಮಾಡ್ತೀನಿ, ಹಾಗಾದರೆ ಚೇಂಜಸ್ ಮಾಡಿರೋದೆಲ್ಲ ರಿಫ್ಲೆಕ್ಟ್ ಆಗುತ್ತೆ. ಇವಾಗ ನೋಡ್ತಾ ಬನ್ನಿ, ಈ ಆಬ್ಜೆಕ್ಟ್ ಮುಖಾಂತರ ನಾನು ಏನು ಮಾಡ್ತಾ ಇದ್ದೀನಿ, ಆಬ್ಜೆಕ್ಟ್ ಅಕಾಡೆಮಿಕ್ ಅಟೆಂಡೆನ್ಸ್ ಮುಖಾಂತರ ಐ ಯೂಸ್ ಟು ಆಕ್ಸೆಸ್ ಆಬ್ಜೆಕ್ಟ್ ಅಕಾಡೆಮಿಕ್ ಅಟೆಂಡೆನ್ಸ್ ಡಾಟ್ ಏನೇನು ಬರ್ತಾ ಇದೆ ಇಲ್ಲಿ, ಆಕ್ಸೆಸ್ ಮೆಂಬರ್ಸ್ ಅನ್ನೋ ಫಂಕ್ಷನ್ ಬರ್ತಾ ಇದೆ. ಬಟ್ ಆ ಪ್ರೈವೇಟ್ ಮೆಂಬರ್ ಬರ್ತಾ ಇಲ್ಲ. ಅರ್ಥ ಮಾಡ್ಕೋಬೇಕು, ಪ್ರೈವೇಟ್ ಮೆಂಬರ್ನ ನಾವು ಆಕ್ಸೆಸ್ ಮಾಡ್ತಾ ಇರೋದು ಈ ಆಕ್ಸೆಸ್ ಮೆಂಬರ್ ಫಂಕ್ಷನ್ ಮುಖಾಂತರ ಆಕ್ಸೆಸ್ ಮಾಡ್ತಾ ಇದೀವಿ. ದಟ್ ಈಸ್ ವಾಟ್ ಇಂಡೈರೆಕ್ಟ್ ಆಕ್ಸೆಸಿಂಗ್. ಗೊತ್ತಾಯ್ತಾ? ಸೊ ಇಲ್ಲಿ ನಾವು ಆಕ್ಸೆಸ್ ಮಾಡ್ತಾ ಇದ್ದೀವಿ. ಅರ್ಥ ಆಗ್ತಿದೆಯಾ? ಇಲ್ಲಿ ನಮಗೆ 2 ಕಾನ್ಸೆಪ್ಟ್ಸು ಕ್ಲಿಯರ್ ಆಯಿತು. ಯಾವುದ್ಯಾವುದು ಕಾನ್ಸೆಪ್ಟ್ಸ್ ಕ್ಲಿಯರ್ ಆಯಿತು? ಸೊ ಇಲ್ಲಿ ಅಟೆಂಡೆನ್ಸ್ ಕ್ಲಾಸಿಗೆ ಬಂದರೆ ಗೊತ್ತಾಗುತ್ತೆ. ಒಂದು ಪ್ರೈವೇಟ್ ಕಾನ್ಸೆಪ್ಟ್ ಕ್ಲಿಯರ್ ಆಯಿತು, ನೆಕ್ಸ್ಟ್ ಬಂದ್ಬಿಟ್ಟು ಪಬ್ಲಿಕ್ ಕಾನ್ಸೆಪ್ಟ್ ಕ್ಲಿಯರ್ ಆಯಿತು. ಇದಾದಮೇಲೆ ವಿ ಯೂಸ್ ಟು ಗೋ ಫಾರ್ ಫ್ರೆಂಡ್. ಓಕೆನಾ? ಸೊ ಫ್ರೆಂಡನ್ನು ನಾನಿಲ್ಲಿ ಒಟ್ಟು ಒಂದು ವೇರಿಯೇಬಲ್ನ ಡಿಕ್ಲೇರ್ ಮಾಡ್ಕೊಂಡು ಹೋಗ್ತೀನಿ. ಅದ್ರದ್ದು ಆಕ್ಸೆಸ್ ಸ್ಪೆಸಿಫೈಯರ್ ಬಂದ್ಬಿಟ್ಟು ಫ್ರೆಂಡ್ ಅಂತ ತಗೊಂಡು, ಫ್ರೆಂಡ್ ಎಫ್ ಆಸ್
ಇಂಟೀಜರ್. ಓಕೆ, ಸೊ ಇಲ್ಲಿ ನಾನು ಒಂದು ಫಂಕ್ಷನ್ ಒಳಗಡೆ ಫ್ರೆಂಡ್ ಟೈಪ್ ವೇರಿಯೇಬಲ್ನ ನಾನು ಆಕ್ಸೆಸ್ ಮಾಡ್ಲಿಕ್ಕೆ ಹೋದಾಗ ಇಲ್ಲಿ ನನಗೆ ಎರರ್ ಬರ್ತಾ ಇದೆ, ಗಮನಿಸ್ಬೋದು ನೀವು. ಫ್ರೆಂಡ್ ಈಸ್ ನಾಟ್ ವ್ಯಾಲಿಡ್ ಆನ್ ಎ ಲೋಕಲ್ ವೇರಿಯೇಬಲ್ ಡಿಕ್ಲರೇಷನ್. ಲೋಕಲ್ ವೇರಿಯೇಬಲ್ ಅಲ್ಲಿ ಡಿಕ್ಲೇರ್ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಇದರ ಅರ್ಥ ಏನು? ಫ್ರೆಂಡನ್ನ ನಾವು ಹೊರಗಡೆ ಡಿಕ್ಲೇರ್ ಮಾಡ್ಕೋಬೇಕು, ಫಂಕ್ಷನ್ ಒಳಗಡೆ ಲೋಕಲ್ ಆಗಿ ಡಿಕ್ಲೇರ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ನಾನಿಲ್ಲಿ ತಗೊಂಡಿದ್ದೀನಿ ಏನಿದು ಫ್ರೆಂಡ್ ಎಫ್ ಆಸ್ ಇಂಟೀಜರ್. ಇದು ಈ ಪ್ರಾಜೆಕ್ಟಲ್ಲಿ ಸಿಗುತ್ತೆ. ಬೇಕಿದ್ರೆ ನಾವೇನು ಮಾಡ್ಕೋಬೋದಪ್ಪ ಅಂತಂದರೆ ವಾಟ್ ವಿ ಕ್ಯಾನ್ ಏಬಲ್ ಟು ನಾವು ರೆಫರೆನ್ಸ್ ಆಗಿರೋ ಪ್ರಾಜೆಕ್ಟಲ್ಲಿ ಸಿಗುತ್ತೋ ಇಲ್ವೋ ಅನ್ನೋ ನೋಡೋಣ. ಅಗೈನ್ ಇದನ್ನು ಬಿಲ್ಡ್ ಮಾಡೋಣ ನಾವು. ಬಿಲ್ಡ್ ಸೊಲ್ಯೂಷನ್. ಓಕೆ, ಕ್ಯಾರೆಕ್ಟರ್ ಈಸ್ ನಾಟ್ ವ್ಯಾಲಿಡ್ ಅಂತ ಹೇಳ್ತಾ ಇದ್ದಾರೆ. ದಿಸ್ ಈಸ್ ವಾಟ್ ದಿ ಕ್ಯಾರೆಕ್ಟರ್. ಓಕೆ, ವಾಟ್ ಈಸ್ ದಟ್? ಅವರ್ ಸೆಮಿಕೊಲನ್. ಓಕೆ, ಮತ್ತೊಂದು ಸರಿ ಬಿಲ್ಡ್ ಮಾಡೋಣ. ಅಲ್ಲಿ ಫ್ರೆಂಡ್ ವೇರಿಯೇಬಲ್ ಹಾಕಿದ್ದೀನಿ. ಇದು ಈ ಪ್ರಾಜೆಕ್ಟಲ್ಲಿ ಸಿಗುತ್ತೋ ಇಲ್ಲೋ ಅನ್ನೋದನ್ನು ನಾವು ನೋಡಬೇಕು. ಹೆಂಗೆ ಸಿಗ್ತಾವೋ ಇಲ್ಲೋ ಅನ್ನೋದು ಯಾವ ರೀತಿ ನೋಡಬೇಕಪ್ಪ ಅಂದರೆ ವೆದರ್ ವಿ ಕ್ಯಾನ್ ಏಬಲ್ ಟು ಆಕ್ಸೆಸ್ ಆರ್ ನಾಟ್. ಸೊ ಡಾಟ್ ಇಲ್ಲಿ ನೋಡ್ತಾ ಬನ್ನಿ. ನೋ, ವಿ ಕಾಂಟ್ ಏಬಲ್ ಟು ಆಕ್ಸೆಸ್ ಇವನ್ ದಟ್ ಫ್ರೆಂಡ್ ಆಲ್ಸೋ. ಬಟ್ ಸೇಮ್ ಪ್ರಾಜೆಕ್ಟಲ್ಲಿ ಸಿಗುತ್ತಾ ಫ್ರೆಂಡು? ಕ್ಯಾನ್ ವಿ ಏಬಲ್ ಟು ಡೂ ದಟ್? ಲೆಟ್ ಸಿ. ಇದು ನಾನೇನು ಮಾಡ್ತಾ ಇದ್ದೀನಿ, ಸೇಮ್ ಪ್ರಾಜೆಕ್ಟಲ್ಲಿ ಸಿಗುತ್ತೆ, ಯಾವುದನ್ನ ಆಕ್ಸೆಸ್ ಮಾಡ್ಬೋದು ಅಂತ ಹೇಳಿದರು. ಸೊ ಲೆಟ್ ಸಿ. ಇದು ಬೇರೆ ಪ್ರಾಜೆಕ್ಟಲ್ಲಿ ಬಂದಿದ್ದೀವಿ. ಪ್ರಾಜೆಕ್ಟ್ 2ನಲ್ಲಿರೋಂಥ ಮಾಡ್ಯೂಲ್ ಇದು. ಸೇಮ್ ಪ್ರಾಜೆಕ್ಟಲ್ಲಿ ಇರೋಂಥ ಮಾಡ್ಯೂಲಿಗೆ ಬಂದಿದ್ದೀನಿ. ಇಲ್ಲಿ ನಾನು ಅಕಾಡೆಮಿಕ್ ಅಟೆಂಡೆನ್ಸ್ ಅಂತ ಒಂದು ಆಬ್ಜೆಕ್ಟ್ನ ತಗೊಂಡಿದ್ದೆ ಇಲ್ಲಿ. ಸೊ ಇಲ್ಲಿ ಅಕಾಡೆಮಿಕ್ ಅಟೆಂಡೆನ್ಸ್ ಡಾಟ್ ಕೊಡ್ತೀನಿ. ನೋಡ್ತಾ ಬನ್ನಿ, ಆಕ್ಸೆಸ್ ಮೆಂಬರ್ಸ್ ಇದು ಫಂಕ್ಷನ್, ಬಟ್ ಎಫ್ ಅನ್ನೋದೇನು? ಇದು ಫ್ರೆಂಡ್ ಟೈಪ್ ವೇರಿಯೇಬಲ್. ಓಕೆ, ಇದನ್ನು ನಾವಿಲ್ಲಿ ಆಕ್ಸೆಸ್ ಮಾಡ್ಬೋದು. ಓಕೆ, ಸೊ ಹಾಗಾಗಿ ಸೇಮ್ ಪ್ರಾಜೆಕ್ಟಲ್ಲಿ ವಿ ಕ್ಯಾನ್ ಏಬಲ್ ಟು ಆಕ್ಸೆಸ್. ಪ್ರೈವೇಟ್ ಮೆಂಬರ್ಸ್ನ ನಾವು ಎಲ್ಲೂ ಆಕ್ಸೆಸ್ ಮಾಡ್ಲಿಕ್ಕಾಗಲ್ಲ, ಆ ಕ್ಲಾಸಲ್ಲಿ ಮಾತ್ರ ಆಕ್ಸೆಸ್ ಮಾಡಬೇಕಾಗುತ್ತೆ. ಸೇವ್ ಮಾಡ್ಕೊಳ್ಳಿ ಇದನ್ನು. ಬನ್ನಿ ಇಲ್ಲಿ ಆಕ್ಸೆಸ್ ಮಾಡೋಕ್ಕಾಗ್ತಾ ಇಲ್ಲ ಬೇರೆ ಪ್ರಾಜೆಕ್ಟಲ್ಲಿ. ಬಟ್ ಇನ್ ದಿ ಸೇಮ್ ಟೈಮ್, ಸರ್ ಹಂಗಾದ್ರೆ ನಾವು ಹೆಂಗೆ ಆಕ್ಸೆಸ್ ಮಾಡ್ಬೇಕಿಲ್ಲಿ ಅಂತ ನೀವು ಕೇಳೋದಾದ್ರೆ, ವಾಟ್ ವಿ ಕ್ಯಾನ್ ಏಬಲ್ ಟು ಡೂ? ಒಟ್ ಇಲ್ಲಿ ಇರೋಂಥ ಪಬ್ಲಿಕ್ ಫಂಕ್ಷನ್ ಮುಖಾಂತರ ವಿ ಕ್ಯಾನ್ ಏಬಲ್ ಟು ಆಕ್ಸೆಸ್. ನಾನು ಇಲ್ಲಿ ಏನು ಮಾಡಿರ್ತೀನಿ, ಎಫ್ ಈಸ್ ಈಕ್ವಲ್ ಟು 20. ಸೊ ಇಲ್ಲಿ ನಾನು ಏನು ಮಾಡಿರ್ತೀನಿ, ಇದು ಪ್ರೈವೇಟ್ ಮೆಂಬರ್ ಇದು. ನೆಕ್ಸ್ಟ್ ಬಂದ್ಬಿಟ್ಟು ಫ್ರೆಂಡ್ ಮೆಂಬರ್, ಫ್ರೆಂಡ್. ಓಕೆ, ಇದು ಪ್ಲೇಸ್ ಹೋಲ್ಡರ್ಸ್ ಅಂತ ಕರಿತೀವಿ, ನೆನ್ಪಿಟ್ಕೋಬೇಕು. ಇದು ಪ್ರೈವೇಟ್ ಮೆಂಬರ್ ಆದಮೇಲೆ ಇದು ಎಫ್. ಅರ್ಥ ಆಗಿದೆಯಾ? ಸೊ ಇದನ್ನು ನಾವು ವೆದರ್ ವಿ ಕ್ಯಾನ್ ಏಬಲ್ ಟು ಆಕ್ಸೆಸ್ ಫ್ರಮ್ ದಿಸ್ ಅಂತ ಹೇಳೋದಾದರೆ, ಸೊ ಬನ್ನಿ ಇಲ್ಲೇನಿದೆ, ಆಕ್ಸೆಸ್ ಮೆಂಬರ್ಸ್ ಇದೆ. ಆಕ್ಸೆಸ್ ಮೆಂಬರ್ ಇದರೊಳಗಡೆನೆ ಪ್ರೈವೇಟನ್ನು ನಾವೇನು ಮಾಡ್ತಾ ಇದ್ದೀವಿ, ಪ್ರೈವೇಟ್ ಆಸ್ ವೆಲ್ ಆಸ್ ಫ್ರೆಂಡ್ ಕಾಲ್ ಮಾಡ್ತಾ ಇದ್ದೀವಿ. ಬಿಲ್ಡ್ ಮಾಡೋಣ. ಐಡೆಂಟಿಫೈಯರ್ ಎಕ್ಸ್ಪೆಕ್ಟೆಡ್ ಅಂತ ಬರ್ತಾ ಇದೆ ಇಲ್ಲಿ. ವಾಟ್ ನಾವು ಚೆಕ್ ಮಾಡಲಿಕ್ಕೆ ವೇರಿಯೇಬಲ್ ಕ್ರಿಯೇಟ್ ಮಾಡ್ಕೊಂಡಿದ್ವಲ್ಲ ಅದ್ರದ್ದು ಎರರ್ ಇದು. ಆಬ್ಜೆಕ್ಟ್ ನಾಟ್ ವೇರಿಯೇಬಲ್ ಆ್ಯಕ್ಚುಲಿ. ಇದು ಎರಡು ಬಿಲ್ಡ್ ಆಗಿದೆ. ಸೊ ಎರಡು ಬಿಲ್ಡ್ ಆದಮೇಲೆ ನಾವಿಲ್ಲಿ ಏನು ಮಾಡಬೇಕಾಗತ್ತೆ, ವಾಟ್ ಈಗ ಈ ಪ್ರಾಜೆಕ್ಟ್ನ ರನ್ ಮಾಡಬೇಕಾಗತ್ತೆ. ಈ ಪ್ರಾಜೆಕ್ಟ್ನ ರನ್ ಮಾಡಬೇಕಪ್ಪ ಅಂತ ಅಂದರೆ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ರೈಟ್ ಕ್ಲಿಕ್, ವಾಟ್ ವಿ ಯೂಸ್ ಟು ಡೂ, ಸೆಟ್ ಆಸ್ ಸ್ಟಾರ್ಟಪ್ ಪ್ರಾಜೆಕ್ಟ್ ಅಂತ ಇದೆ. ಓಕೆನಾ? ಸೊ ಇದನ್ನು ನಾನು ಕ್ಲಿಕ್ ಮಾಡ್ತೀನಿ, ಸೆಟ್ ಆಸ್ ಸ್ಟಾರ್ಟಪ್ ಪ್ರಾಜೆಕ್ಟ್. ಇದು ಸ್ಟಾರ್ಟಪ್ ಪ್ರಾಜೆಕ್ಟ್ ಆಗುತ್ತೆ. ಅದೇ ರೀತಿ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಸೆಟ್ ಆಸ್ ಸ್ಟಾರ್ಟಪ್ ಪ್ರಾಜೆಕ್ಟ್ ನೋಡ್ತಾ ಬನ್ನಿ. ಸೊ ಇಲ್ಲಿ ಇದು ಬೋಲ್ಡ್ ಆಗಿದೆ, ಅಂದರೆ ಇದು ಸ್ಟಾರ್ಟಪ್ ಪ್ರಾಜೆಕ್ಟ್ ಆಗುತ್ತೆ ಆವಾಗ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಐ ಯೂಸ್ ಟು ಪುಟ್ ಬ್ರೇಕ್ ಪಾಯಿಂಟ್ ಇಯರ್. ಇದು ಆಕ್ಸೆಸ್ ಆಗುತ್ತಾ ಅಂತ. ಇದು ಮಾಡ್ಯೂಲ್ 1.vb ಇರೋದು, ಪ್ರಾಜೆಕ್ಟ್ 2ನಲ್ಲಿರೋಂಥ ಮಾಡ್ಯೂಲ್ 1.vb. ಓಕೆ, ಸೊ ಇದನ್ನು ನಾವು ರನ್ ಮಾಡೋಣ. ನೋಡಿ ಇಲ್ಲಿ ಟ್ರಿಗರ್ ಆಗಿದೆ. ಓಕೆ, ಆಕ್ಸೆಸ್ ಮೆಂಬರ್ಸ್. ಈ ಆಕ್ಸೆಸ್ ಮೆಂಬರ್ಸ್ ಅನ್ನೋದು ಎಲ್ಲಿದೆ, ಇನ್ನೊಂದು ಪ್ರಾಜೆಕ್ಟಲ್ಲಿ ಇರೋಂಥ ಕ್ಲಾಸಲ್ಲಿರೋಂಥ ಫಂಕ್ಷನ್, ಅದ್ರ ಮುಖಾಂತರ ನಾವು ಏನು ಮಾಡ್ತಾ ಇದ್ದೀವಿ, ಆಕ್ಸೆಸ್ ಮಾಡ್ತಾ ಇದ್ದೀವಿ. ಓಕೆ, ಲೆಟ್ ಇಟ್ ಆಕ್ಸೆಸ್. ಸೊ ಒಂದು ಕೆಲಸ ಮಾಡೋಣ, ಇದನ್ನು ಸದ್ಯಕ್ಕೆ ಸ್ಟಾಪ್ ಮಾಡಿಬಿಟ್ಟು ನಾವು ಒಂದು ಕೆಲಸ ಮಾಡೋದಾದರೆ, ಇದನ್ನು ಆಕ್ಸೆಸ್ ಮಾಡಿದ್ಮೇಲೆ ವಾಟ್ ವಿ ನೀಡ್ ಟು ಡೂ, ಬೆಟರ್ ವಿ ನೀಡ್ ಟು ಗೋ ಫಾರ್ console.readline. ಈ ಆಬ್ಜೆಕ್ಟ್ನ ಮೇಲ್ಗಡೆ ಕ್ರಿಯೇಟ್ ಮಾಡ್ಕೊಂಡಿರೋಣಂತೆ. ಸ್ಪೋರ್ಟ್ಸ್ ಅಟೆಂಡೆನ್ಸ್ ಇತ್ತಲ್ಲ ಅದನ್ನು ಇಲ್ಲಿ ಕೆಳಗಡೆ ಏನು ಕೊಟ್ಟಿರ್ತೀನಿ ನಾನು,
ಕನ್ಸೋಲ್ ಡಾಟ್ ರೀಡ್ ಲೈನ್ ಕೊಟ್ಟಿರ್ತೀನಿ. ಕನ್ಸೋಲ್ ಡಾಟ್ ರೀಡ್ ಕೀ ಅಥವಾ ರೀಡ್ ಲೈನ್, ವಾಟ್ ಎವರ್ ಇಟ್ ಮೇ ಬಿ, ಸಮಥಿಂಗ್ ನಾನು ಮುಂಚೆನೆ ಹೇಳಿದಾಗೆ ಇದು ಯಾವ ರೀತಿ ವರ್ಕ್ ಆಗುತ್ತಪ್ಪ ಅಂತಂದರೆ ಗೆಟ್ ಸಿ ಎಚ್ ಥರ. ಇಲ್ಲಿ ಬ್ರೇಕ್ ಪಾಯಿಂಟ್ ಇಟ್ಟಿರ್ತೀನಿ ನಾನು. ಈ ಫಂಕ್ಷನಿಗೆ ಬರ್ತಾ ಇದೆಯಾ ನೋಡೋಣ, ಟ್ರಿಗರ್ ಆಗ್ತಾ ಇದೆಯಾ. ಸೇವ್ ಮಾಡಿಬಿಡಿ, ರನ್ ಮಾಡಿ. ನೋಡಿ ಇಲ್ಲಿ ಬ್ರೇಕ್ ಪಾಯಿಂಟ್ ಇಟ್ಟಿದ್ದೀನಿ. ಇಲ್ಲಿ ಆಕ್ಸೆಸ್ ಮೆಂಬರ್ಸ್ನ ಕಾಲ್ ಮಾಡ್ತಾ ಇದ್ದೀವಿ. ಯಾವ ಆಕ್ಸೆಸ್ ಮೆಂಬರ್ಸ್ನ ಕಾಲ್ ಮಾಡ್ತಾ ಇದ್ದೀವಿ ಅನ್ನೋದು ನೋಡ್ಕೋಬೇಕು ನೀವುಗಳು. ಅಟೆಂಡೆನ್ಸ್, ಇಲ್ಲಿ ಅಕಾಡೆಮಿಕ್ ಅಲ್ಲಿರುವಂಥ ಅಟೆಂಡೆನ್ಸ್, ಓಕೆನಾ. ಇಲ್ಲಿ ಆಕ್ಸೆಸ್ ಮೆಂಬರ್ಸ್, ಇಲ್ಲಿ ಪ್ರೈವೇಟ್ ಮೆಂಬರ್ ಆಕ್ಸೆಸ್ ಮಾಡ್ತಾ ಇದ್ದೀನಿ, ಫ್ರೆಂಡ್ ಮೆಂಬರ್ನು ಆಕ್ಸೆಸ್ ಮಾಡ್ತಾ ಇದ್ದೀನಿ. ಅದೆರಡನ್ನು ಏನು ಮಾಡ್ತಾ ಇದ್ದೀನಿ ನಾನು, ಪ್ರಿಂಟ್ ಮಾಡ್ತಾ ಇದ್ದೀನಿ. ಓಕೆ, ಪ್ರಿಂಟ್ ಮಾಡಿದಾಗ ದಿಸ್ ಈಸ್ ವಾಟ್ ಅವರ್ ಬ್ಲ್ಯಾಕ್ ಸ್ಕ್ರೀನ್ ಅಥವಾ ಕನ್ಸೋಲ್, ನಾವೇನು ಕನ್ಸೋಲ್ ಅಂತ ಕರಿತೀವಿ, ವಿ ಆರ್ ಆಕ್ಸೆಸಿಂಗ್ ಇಟ್. ಗಾಟ್ ಇಟ್. ಸೊ ಇಲ್ಲಿಗೆ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ. ಇದಾದಮೇಲೆ ನೆಕ್ಸ್ಟ್ ಉಳಿದಿದ್ದು ಯಾವುದು, ನಮಗೆ ಯಾವುದ್ಯಾವುದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಇವಾಗ ನಾವು ನೋಡ್ತಾ ಬರೋದಾದರೆ ಯಾವುದ್ಯಾವುದನ್ನು ಡಿಸ್ಕಸ್ ಮಾಡಿದ್ವಿ ಅನ್ನೋದು ನೋಡಬೇಕು. ಇಲ್ಲಿ ನಾವು ನೋಡ್ತಾ ಬಂದರೆ ಪಬ್ಲಿಕ್ ಆಯಿತು, ಪ್ರೊಟೆಕ್ಟೆಡ್ ಆಯಿತು, ಫ್ರೆಂಡ್ ಆಯಿತು. ದೆನ್ ವಾಟ್ ಪ್ರೊಟೆಕ್ಟೆಡ್ ಅಂದರೆ ಅದು ಇನ್ಹೆರಿಟೆನ್ಸಲ್ಲಿ ನೋಡೋಣಂತೆ. ಬಟ್ ದಿ ಥಿಂಗ್ ಈಸ್ ಬೇಸ್ ಕ್ಲಾಸ್, ಚೈಲ್ಡ್ ಕ್ಲಾಸ್ ಕಾನ್ಸೆಪ್ಟ್ಸ್ ನಿಮಗೆ ಗೊತ್ತಿದೆ. ಚೈಲ್ಡ್ ಕ್ಲಾಸಲ್ಲಿ ವಿ ಕ್ಯಾನ್ ಏಬಲ್ ಟು ಆಕ್ಸೆಸ್ ಪ್ರೊಟೆಕ್ಟೆಡ್ ಮೆಂಬರ್ಸ್. ಅದಾದಮೇಲೆ ಪ್ರೊಟೆಕ್ಟೆಡ್ ಫ್ರೆಂಡ್ ಅಂತ ಹೇಳ್ತಾ ಇದ್ದಾರೆ. ದಟ್ ಈಸ್ ವಾಟ್ ಅನದರ್ ಫ್ಲೇವರ್ ಆಫ್ ಕಾಂಬಿನೇಷನ್ ಆಫ್ ಪ್ರೊಟೆಕ್ಟೆಡ್ ಆಸ್ ವೆಲ್ ಆಸ್ ಫ್ರೆಂಡ್ ಕೀವರ್ಡ್, ಓಕೆನಾ. ಸೊ ಅದನ್ನು ಅಲ್ಲಿ ನೋಡೋಣ, ಎಲ್ಲಿ, ಇನ್ಹೆರಿಟೆನ್ಸಲ್ಲಿ. ಇದಾದಮೇಲೆ ಪ್ರೈವೇಟ್ ಅಂದರೆ ಏನು ಅನ್ನೋದು ನಾವು ಡಿಸ್ಕಸ್ ಮಾಡಿದ್ದೀವಿ. ಪ್ರೈವೇಟು, ಪಬ್ಲಿಕ್ಕು ಮತ್ತು ಫ್ರೆಂಡ್ ನಾವು ಡಿಸ್ಕಸ್ ಮಾಡಿದ್ದೀವಿ. ಓಕೆ, ದಟ್ಸ್ ಇಟ್. ಓಕೆ, ಇಲ್ಲಿಗೆ ನಾನು ಇದು ಮುಗಿಸ್ತಾ ಇದ್ದೀನಿ ಈ ಸೆಷನ್ನ. ಡೋಂಟ್ ಸೇವ್. ಪ್ರಾಬಬಲಿ ವಿ ನೀಡ್ ಟು ರೆಡ್ಯೂಸ್ ದಿ what Zoom. That's it for today. Thank you all. Happy learning.